ಯಶಸ್ವಿಯಾಗಿ ಜಿಐಎಸ್ ಸಮೀಕ್ಷೆ ನಡೆಸ್ತಾ ಇರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಕೇಂದ್ರ ನಗರಾಭಿವೃದ್ಧಿ ಮಂತ್ರಾಲಯದಿಂದ ಬರೋಬ್ಬರಿ 68.50 ಕೋಟಿ ಪ್ರೋತ್ಸಾಹ ಧನ ಬಿಡುಗಡೆ ಆಗಿದೆ. ಜಿಐಎಸ್ ಸರ್ವೆ ಅಂದರೆ 3D ಮಾಡೆಲಿಂಗ್ ನಡೆಸ್ತಾ ಇರುವ ದೇಶದ 4 ನಗರಗಳ ಪೈಕಿ ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಧನ ಪಡೆದ ಪ್ರಥಮ ಪಾಲಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಹುಬ್ಬಳ್ಳಿ ಧಾರವಾಡ ರಾಜ್ಯದ 2ನೇ ಅತಿ ದೊಡ್ಡ ನಗರ. ಆದರೆ ತೆರಿಗೆ ಸಂಗ್ರಹದಲ್ಲಿ ಮಾತ್ರ ಸದಾ ಹಿಂದೆಯೇ ಇದೆ. ಮಹಾನಗರದಲ್ಲಿ 4.5 ಲಕ್ಷಕ್ಕೂ ಅಧಿಕ ಆಸ್ತಿಗಳಿವೆ. 2025-26ರಲ್ಲಿ 333 ಕೋಟಿ ತೆರಿಗೆ ಸಂಗ್ರಹಿಸುವ ಗುರಿ ಇಟ್ಟುಕೊಂಡಿದ್ದ ಪಾಲಿಕೆ ಸಂಗ್ರಹಿಸಿದ್ದು ಬರೀ 186 ಕೋಟಿ ಮಾತ್ರ. ಇದಕ್ಕೆ ಮೂಲ ಕಾರಣ ಸಾಕಷ್ಟು ಆಸ್ತಿಗಳು ಇನ್ನೂ ತೆರಿಗೆ ಜಾಲದಲ್ಲೇ ಇಲ್ಲ. ಕೆಲವೊಂದಿಷ್ಟು ಇದ್ದರೂ ಅದು ಸಂಗ್ರಹ ಆಗೋದಿಲ್ಲ. ಭೌಗೋಳಿಕ ಸಮಗ್ರ ಮಾಹಿತಿ ಸಂಗ್ರಹಿಸಿ ಇಡುವ ವ್ಯವಸ್ಥೆ. ಮುಂಬೈನ ಜೆನೆಸಿಸ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆ ಈ ಸಮೀಕ್ಷೆಯನ್ನ ಕಳೆದ ವರ್ಷ ಜೂನ್ನಿಂದ ನಡೆಸ್ತಾ ಇದೆ. ಕೊಚ್ಚಿ, ಜೈಪುರ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸೇರಿದಂತೆ ದೇಶದ 4 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಿಐಎಸ್ ಸರ್ವೆ ನಡೀತಾ ಇದೆ. ಈ 4 ನಗರಗಳ ಪೈಕಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಅತ್ಯಂತ ಅಚ್ಚುಕಟ್ಟು ಹಾಗೂ ವ್ಯವಸ್ಥಿತವಾಗಿ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಈಗಾಗಲೇ 80% ಈ ಸಮೀಕ್ಷೆ ಪೂರ್ಣಗೊಂಡಿದೆ. ವೈಮಾನಿಕ ಸಮೀಕ್ಷೆ, ಮೊಬೈಲ್ ರೀಡರ್ ಸರ್ವೆ, ಡೇಟಾ ಪ್ರೊಸೆಸಿಂಗ್, ರೋಡ್ ಮ್ಯಾಪಿಂಗ್, ಡಿಜಿಟಲ್ ಎಲಿವೇಷನ್ ಮಾಡೆಲ್, ಹುಬ್ಬಳ್ಳಿ ಧಾರವಾಡ 2 ನಗರಗಳ 3D ಮಾದರಿ, ಹೀಗೆ ಬಹುತೇಕ ಎಲ್ಲ ಕೆಲಸಗಳು ಮುಗಿದಿವೆ. ಅಂದರೆ ಜಿಐಎಸ್ ಸಮೀಕ್ಷೆಯ 80% ಕೆಲಸ ಮುಗಿದಿದೆ. ಹುಬ್ಬಳ್ಳಿ ಧಾರವಾಡ, ಕೊಚ್ಚಿ, ಜೈಪುರ ಸೇರಿದಂತೆ ದೇಶದ 4 ನಗರಗಳಲ್ಲಿ ಜಿಐಎಸ್ ಸಮೀಕ್ಷೆ ನಡೆಸಲಾಗಿದೆ. ಉಳಿದ ನಗರಗಳಿಗಿಂತ ಅತ್ಯಂತ ಅಚ್ಚುಕಟ್ಟು ಸಮಗ್ರವಾಗಿ ಸಮೀಕ್ಷೆ ನಡೆಸಿದ ಕಾರಣ ನಮ್ಮ ಪಾಲಿಕೆಗೆ ಕೇಂದ್ರದಿಂದ 68.50 ಕೋಟಿ ಪ್ರೋತ್ಸಾಹ ಧನ ಬಿಡುಗಡೆ ಆಗಿದೆ. ರಾಜ್ಯದ ಹಣಕಾಸು ಇಲಾಖೆಗೆ ದುಡ್ಡು ಬಂದಿದ್ದು ಶೀಘ್ರದಲ್ಲೇ ಅದು ಪಾಲಿಕೆಗೆ ಬರಲಿದೆ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.